ನಡಿ ಉಸಿರನು ಸರಿಯಾಗಿ ಬಿಡಿ ಬಾಸು ಕೊಂಚ ಕೇಳಿ ತುಂಬಾ ರಫ್ ರೌಡಿ ಕೈಗೆ ಒಂದ್ ಗಿಡ ಟೀಚರ್ಗೆ ಮರ ಆಗ್ಬಿಡಲ್ಲ ಸರ್ಕಾರ. ಅದು ಸಣ್ಣ ಗಿಡ ಆಗಿದಾಗ ದನ ಕರ ಕಣ್ಣಿಗೆ ಬೀಳದಾಗೆ ತಪ್ಪಿಸಬೇಕು. ಜೋರಾಗಿ ಬೀಸೋದಾರಿಗೆ ನಿಂತು ಹೊರಡಬೇಕು. ಎಷ್ಟೋ ಸಲ ಮಳೆ ಬರ್ತಾಯ್ತು, ಹಸುನ್ ತಡ್ಕೊಳ್ಳೋ ಕೆಪಾಸಿಟಿ ಹೊಂದಿರಬೇಕು. ಅಂದಾಗ ಒಂದ್ ಗಿಡ ಶಾಮರವಾಗಿ ಬೆಳೆಯೋದು. If you are bad, I am your dad. Bettappa! Ihaya Semanta Bettappa! ಹಳ್ಳಿಯಿಂದ ಜನರಿಗೆ ರೌಡಿತನ ಮಾಡೋರಿಗೆಲ್ಲ ಪಾಯಿ ಬೆಟ್ಟಪ್ಪ. ರಾಜ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿ ಇರಬೇಕು, ರಾಷ್ಟ್ರಕ್ಕೆ ಒಬ್ಬನೇ ಮುಖ್ಯಮಂತ್ರಿ ಇರಬೇಕು. ನಾಡಿನ ಕೋಟ್ಯಾಧೀಶ್ವರ ನಿನ್ನೆ 10 ತಂದ್ರೆ 21ನೇ ಕೊಲೆಯಾಗಿ ರಘುಪತಿ ಕೊಲೆ ಆಗಲೇಬೇಕು. ಅಂದಾಗ ನಾನು ಕೋಟ್ಯಾಧೀಶ್ವರ. ಆಗ ಅವನೆಲ್ಲ ವಿದ್ಯಾಸಂಸ್ಥೆಗೆ ಅಧ್ಯಕ್ಷನಾಗಿ 70 ವರ್ಷದಿಂದ ಅವನ ಸ್ನೇಹ ಸಂಬಂಧದಲ್ಲಿರುವ ಅವನೆಲ್ಲ ಆಸ್ತಿಗೆ ನಾನಾಧಿಪತಿ ಆಗಲಿದ್ದರೆ ಗಟ್ಟಿ ಜಟ್ಟಿ ಶ್ರೀಮಂತ ಅಲ್ಲ ಕಪಾಲೆ ನನ್ನ ಪರಮ ಸ್ನೇಹಿತ ಕಪಾಲೆ. ಅದೇನಂತ ಬೇಗನೆ ಹೇಳಣ್ಣ. ನಾನು ಹೇಳಂತೆ ರಘುಪತಿ ಎಲ್ಲ ಅಧಿಕಾರಕ್ಕೆ ಸಹಿ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹಿ ಆಗ್ತಾ ಇಲ್ಲ ಗೌಡ್ರೆ. ಈಗಲೇ ಹೇಳ್ಬೇಕು ತಂದು ನಿಲ್ಲಿಸೋ ನಗಮನ ನರಕೊಂಡೇನು. ಈ ಕ್ಷಣವೇ ಎಳೆದುಕೊಂಡು ಬರುತ್ತೇನೆ ಆ ಕೊಪ್ಪಿದ ಕೋಣನ ಗೌಡ್ರೆ. ಆ ಬಜರಂಗಿಯ ಗಾಡಿ ಸಪ್ಪಳ ಆಗುತ್ತಿದೆ. ಆ ಬಜರಂಗಿ ಬಂದನಂತೆ ಕಾಣುತ್ತೆ. ಸಮಯ ಕಾದು ನಿಧಾನಿಸಿ ಮಾಡ್ಕೋಬೇಕು ಈ ಕೆಲಸವನ್ನ. ಅಂದರೆ ಈಗೇನು ಮಾಡ್ಬೇಕು ಕಪಾಲೆ? ಅದಕ್ಕೀಗ ಭಯ ಪಡ್ತೀರಿ ಗೌಡ್ರೆ. ಆ ಭಯವನ್ನು ಬಿತ್ತಿ ಬಿಡಿ. ಅದಕ್ಕೆಲ್ಲ ನಾಡಿದ್ದೀನಲ್ಲ, ಮಾತಲ್ಲೇ ಅವನ ಕೆಲಸ ಮಾಡಿ ಮುಗಿಸಿ ಬಿಡ್ತೇನೆ. ನಿನ್ನ ಭೂತ್ ಚಾತುರ್ಯಕ್ಕೆ ಮೆಚ್ಚುತ್ತೇನೆ ಕಪಾಲೆ. ಅದೇನ್ ಮಾಡ್ತೀಯ ಮಾಡು. ಗುಡು 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 ಗುಡು
ನಮಸ್ಕಾರ ಸುಧಾಕರ್ ಅವ್ರಿಗೆ. ಓಹೋ, ನನ್ನ ಪರಮ ಸ್ನೇಹಿತನ ಮಗ ಸುಧಾಕರ. ಆ ಮಗ ಕಾಲೇಜ್ಗೆ ಹೋಗೋದು ಬಿಟ್ಟು ನನ್ನಲ್ಲಿಗೆ ಬಂದಿಯಲ್ಲ. ನನ್ನಲ್ಲಿ ಏನಾದ್ರೂ ಅರ್ಜೆಂಟ್ ಕೆಲಸ ಆದ್ರೆ ಏನಾದ್ರೂ ಇತ್ತೇನಪ್ಪ? ಮೊನ್ನೆ ಮೈಸೂರಲ್ಲಿ ನಡೆದ ಕೃಷಿ ಮೇಳಕ್ಕೆ ನಿಮ್ಮ ಜೊತೆಗೆ ಹೋದ ನಮ್ಮ ತಂದೆಯವರು ಇನ್ನೂ ಮನೆಗೆ ಬಂದಿಲ್ಲ, ಏಕೆ ಬಂದಿಲ್ಲ ಅಂತ ಕೇಳೋದಕ್ಕೆ ಬಂದೆ ಗೌಡ್ರೆ. ಅಯ್ಯೋ ಪಾಪ, ಇನ್ನೂ ಬಂದಿರಿ. ಕೃಷಿ ಮೇಳಕ್ಕೆ ನಾನು ನಿಮ್ಮ ತಂದೆಯವರು ಹೋಗಿದ್ದು ನಿಜ. ಕೃಷಿ ಸಮಾವೇಶ ಮುಗಿದ ತಕ್ಷಣ ಕೃಷಿ ಸಚಿವರ ಕಡೆಗೆ ಹೋಗಿ ಬರ್ತೀನಿ ಅಂತ ಹೋದ್ರಪ್ಪ. ನಾನು ಅವತ್ತೇ ವಾಪಸ್ ಬಂದ್ಬಿಟ್ಟೆ. ನಿಮ್ಮ ತಂದೆಯವರ ವಿಷಯ ನನಗೇನು ತಿಳಿದಿಲ್ಲ. ಕಪಾಲೆ, ಬೇಗನೆ ಕೃಷಿ ಸಚಿವರಿಗೆ ಫೋನ್ ಮಾಡಿ ಏನಾಯ್ತು ಅಂತ ತಿಳಿದುಕೋ. ಸಚಿವರ ಫೋನ್ ಸ್ವಿಚ್ ಆಫ್ ಆಗಿದೆ ಗೌಡ್ರೆ. ಅಂದಿನಿಂದ ಇಂದಿನವರೆಗೂ ತಂದೆಯವರ ಫೋನು ಸ್ವಿಚ್ ಆಫ್ ಬರ್ತಾ ಇದೆ ಗೌಡ್ರೆ. ಏನಾಗಿದೆ ಅಂತ ಒಂದೂ ತಿಳಿತಾ ಇಲ್ಲ. ಪಾಪ, ನೀವಿನ್ನು ಸಣ್ಣ ಓದುವ ಮಕ್ಕಳಿದ್ದೀರಿ. ಏನು ಹಬ್ಬ ಆಗಿದೆ ಏನು? ನನಗೂ ಒಂದು ತಿಳಿತಾ ಇಲ್ಲ. ಸಮಾಚಾರ ನೋಡಿ, ನಿಮ್ಮ ತಂದೆಯವರು ನನಗೆ ಬರಕ್ಕೆ ಹೇಳಿದ್ರಪ್ಪ. ಸಣ್ಣವನಾದ ನನಗೆ ನಿನ್ನ ಜೊತೆ ಹೆಂಗಪ್ಪ ನಡೆಸಲೇ ವ್ಯವಹಾರ? ಏನು? ನಮ್ಮ ತಂದೆಯವರು ನಿಮ್ಮ ಹತ್ರ ಇಟ್ಟುಕೊಂಡು ಸಾಲ ಮಾಡಿದ್ದಾರಾ? ಕೋಟಿ ಗಟ್ಟಲೆ ಮಾಡಿದಾರ ತಮ್ಮ. ಸಣ್ಣವನಾದ ನಿನಗೆ ಹೆಂಗ್ ಹೇಳದೆ? ಬಾಯಿ ಮುಚ್ಚು ಸಾಕಾರ, ಅರಿಯದ ಹುಡುಗನ ಮುಂದೆ ಹಿರಿಯದಾದ ಮಾತನ್ನು ಹೇಳಿ ಯಾರ ಮನೆ ಸ್ಮಶಾನ ಮಾಡ್ಬೇಕಂತ ಮಾಡಿಯೋ? ಸ್ವಲ್ಪ ನನ್ನ ಮಾತು ಕೇಳು. ಕೇಳುವುದಕ್ಕೂ ಸಮಯ ಈಗಿಲ್ಲ. ಅವನ ಹಣದ ವ್ಯವಹಾರ ನನಗಲ್ಲದೆ ನನ್ನನಿಗೂ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ಬಿಟ್ಟು ಮರ್ಯಾದೆಯಿಂದ ನನ್ನ ಮಾವ ಎಲ್ಲಿದ್ದಾನೆ, ಎಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ನಿಜ ಹೇಳು. ಇಲ್ಲ ಅಂದ್ರೆ ಏನ್ ಮಾಡ್ತೀವೋ ಊರ ಬಡವ? ಬಡವ ಎಂದು ಕೂಗುವ ನಿಮ್ಮಂತ ನರಕದ ನಾಯಿಗಳ ಮುಂದಾನೆ ಕಂಡಾಡ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಜೊತೆ ಹೋಗಿ ನಿನ್ನಿಂದ ಹೇಗೆ ದೂರ ಇದ್ದಾರೆ ಅಂತ ತನಿಖೆ ಮಾಡಿಸಿ ಇದನ್ನ ಹೊರಗಲ್ಲಿಗೆ ಹಾಕ್ತೇನೆ. ಈ ಕರೆ ಹೇಳು. ಸಂಶಯ ಮಾಡಿ ಸಂಬಂಧ ಹಾಳು ಮಾಡ್ಕೊಳ್ಳದೆ ಹೋದ್ರಂಗೆ. ನಾನು ಅದೇ ಎಲ್ಲ ಸುಧಾಕರನು ಕೂಡ ಮಾತಾಡ್ತೇನೆ. ನಿನಗಿಂತಲೂ ನನ್ನ ಮೇಲೆ ಅವರಿಗೆ ಅಪಾರ ನಂಬಿಕೆ ಇದೆ. ಸುಮ್ಮನೆ ನನಗೆ ಏನೇನೋ ಮಾತನಾಡಿ ಸಂಬಂಧ ಹಾಳು ಮಾಡಿಕೊಳ್ಳಬೇಡ. ಅವತ್ತು ಕೃಷಿ ಸಚಿವರ ಕಡೆ ಹೋಗಿದ್ದು ನಿಜ, ಮತ್ತೆ ಬರಲೇ ಇಲ್ಲ. ಎಲ್ಲರೂ ಕೂಡ ಅಲ್ಲೇ ವಿಚಾರಿಸೋಣ. ಲೇ ಸುಧಾಕರ, ಅನೇಕ ವರ್ಷದಿಂದ ನಿಮ್ಮ ತಂದೆಯವರು ಸ್ನೇಹ ಮಾಡಿದ್ರು ನಮ್ಮ ಗೌಡರ ಜೊತೆ. ನಿಮಗೂ ಗೊತ್ತಿದೆ ತಾನೇ, ನಿಮ್ಮನ್ನು ಎತ್ತಾಡಿಸಿದರು. ನಮ್ಮ ಮೇಲೆ ನಂಬಿಕೆ ಇಲ್ಲವೇ? ಅದಂತೂ ನಿಜ. ಆದರೆ ಮಾವ, ಮುಂದೆ ಮಾಡೋಣ. ಕೃಷಿ ಸಚಿವರ ಜೊತೆ ಹೋಗಿ ಸರಿಯಾದ ಮಾಹಿತಿ ಪಡೆದುಕೊಳ್ಳೋಣ. ಅವರಿವರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಈ ಬೆಟ್ಟಪ್ಪನ ಅಹಂಕಾರ ಬೆಟ್ಟವನ್ನು ಉಳಿಸಿ ಇವನನ್ನು ಜೀವಂತ ಸಮಾಧಿ ಮಾಡಿಬಿಡೋಣ. ಗಾಂಧಿ ಸುಧಾಕರ್, ಹೋಗೋಣ. ಕಪಾಲೆ, ಕೊಡ್ರಿ. ಹತ್ತಿ ಅರಗಾಲ ಹಾರಿನಂತೆ ಬುಸುಡ್ತಾರಲ್ಲ ಈ ಬಸಂಗೆ. ಕಚ್ಚ ಕಡಿಮೆ ಆದರೆ ನಮ್ಮನ್ನು ಕಚ್ಚದೆ ಬಿಡಲಾರ. ಈತ ಹೇಳತ್ತು ನಿಲ್ಲುವ ಮೊದಲೇ ಆ ರಘುಪತಿಯ ಸಹಿ ತೆಗೆದುಕೊಂಡು ಅವನ ಕಥೆಯನ್ನು ಮುಗಿಸಲೇಬೇಕು. ಕಪಾಲೆ, ಬೇರೆ ಯಾರು ತಂದು ನಿಲ್ಲಿಸು. ನೆಲಮನೆ ನರಕೊಂಡೇನು ಈಗಲೇ ತಂದು ಬಿಡ್ತೇನೆ.
ಆಸೆ ದುರಾಸೆ ಶ್ರೀಮಂತನಾಗಬೇಕೆಂಬ ಲಾಲಾಸೆ ಮತ್ತೊಂದು ಅತಿಯಾದ ಬಲವನ್ನು ಹೊಂದಿರುವ ಈ ಬೆಟ್ಟಪ್ಪನೆದುರಿಗೆ ಮಾತನಾಡಿ ನನ್ನನ್ನು ರಚನೆಯಲ್ಲಿ ಕೊಚ್ಚ ಹತ್ಯೆ ಮಗನೇ ಆಗಲೇ ನೋಡೋಣ ಈ ಯುದ್ಧದಲ್ಲಿ ನಾನೇ ಗೆದ್ದು ನಂತರ ನಿನ್ನ ಸೋದರವನ್ನು ನುಚ್ಚು ನೂರು ಮಾಡಿ ಈ ರಚ್ಚಿನಲ್ಲಿ ಕೊಚ್ಚಿ ಹಾಕಿ ಈ ನಾಡಿಗೆ ನಾನೇ ಶ್ರೀಮಂತ ಬೆಟ್ಟಪ್ಪಗೌಡ ಅನ್ಸ್ಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಪೊಲೀಸ್ ಪಾಟೀಲ್ ಬೆಟ್ಟಪ್ಪಗೌಡ ಅಲ್ಲ. ಸ್ನೇಹದ ಕುರಿಯನ್ನು ನಿಮಗೆ ಬೇಕಾದಾಗ ತಿಂದು ಬಿಸಾಡಿ ಇವನನ್ನು. ರಘುಪತಿ ನೀನು ನನ್ನ ಹಳೆಯ ಸ್ನೇಹಿತ ಅಂತ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ಆ ನಿನ್ನ ವಿದ್ಯಾಸಂಸ್ಥೆಗೆ ಮುಂದಿನ ಅಧ್ಯಕ್ಷನ ಹಣೆ ಸಹಿ ಬರೆದುಕೊಂಡು ಎಲ್ಲದಿದ್ದರೆ ಈ ಕ್ಷಣವೇ ಹಾರುವುದು ನಿನ್ನ ಪ್ರಾಣ. ಯಾವ ಮೈನ ಮಾತಾಡ್ತಿದ್ಯಾ? ಸ್ನೇಹ ಸಂಬಂಧ ಅಂದರೆ ಜೀವಕ್ಕೆ ಜೀವ ಕೊಡುವುದು, ಆದರೆ ಈ ನಿನ್ನ ಸಂಬಂಧ ಜೀವನೇ ತೆಗೆಯುವುದು. ನಿನಗೆ ಅವತ್ತೇ ಅಧಿಕಾರದ ಆಸೆ ಇದ್ದಿದ್ರೆ ಸ್ವತಃ ನಾನೇ ನಿಂತು ನಿನ್ನನ್ನು ಅಧ್ಯಕ್ಷರಾಗಿ ಮಾಡುತ್ತಿದ್ದೆ. ಈ ರೀತಿ ನನ್ನನ್ನು ಕರೆಸಿ ಪ್ರಾಣಮಾನ ತೆಗೆಯುವಷ್ಟು ಕ್ರೂರಿಯಾದಲ್ಲ. ನೀನು ಮನುಷ್ಯನೇ ಅಲ್ಲ, ರಾಕ್ಷಸ. ರಾಕ್ಷಸ ಎಂದರೂ ಪರವಾಗಿಲ್ಲ, ಬೇಗ ಈ ನನ್ನ ಅಧ್ಯಕ್ಷ ಸ್ಥಾನ ನನಗೆ ಬಿಟ್ಟು ಕೊಟ್ಟು. ಏನು ಮುಂದಿನ ಅಧ್ಯಕ್ಷ ಸ್ಥಾನ ನನಗೆ ಬಿಟ್ಟು ಕೊಟ್ಟು ಕಪಾಲೆ, ಬೇಗ ಇವನಿಂದ ಸಹಿ ತೆಗೆದುಕೊಳ್ಳಲಿ. ಮುಗಿತೇನೆ ಮೂರ್ಖ, ಈ ನಿನ್ನ ಹೊಲಸು ಕೆಲಸ. ಬೇಗನೆ ಬಿಟ್ಟು ಬಿಡಲಿಲ್ಲ ನನ್ನನ್ನು. ನನ್ನ ಒಬ್ಬನ ಮಗ ಸುಧಾಕರ, ಒಬ್ಬಳ ಮಗಳು ಕಾವೇರಿ. ಒಬ್ಬ ಎಲ್ಲಿ ಹೋಗಿದ್ದಾನೆಂದು ಅನ್ನ ನೀರು ಬಿಟ್ಟು ಅಳುತ್ತಿರಬೇಕು. ಬೇಗನೆ
ಕೆಲಸ ಇನ್ನೂ ಮುಗಿದಿಲ್ಲ ಗೆಳೆಯ. ಅನ್ನ ನೀರಿಲ್ಲದ ಅಳುವ ನಿನ್ನ ಮಕ್ಕಳು ಜೀವನ ಪೂರ್ತಿ ನಗಬೇಕಾದ್ರೆ ನನ್ನ ನಿನ್ನ ಜಂಟಿಯಲ್ಲಿರುವ 40 ಎಕರೆ ಶುಗರ್ ಫ್ಯಾಕ್ಟರಿಯನ್ನು ನನಗೆ ಬಿಟ್ಟು ಕೊಟ್ಟಿದ್ರಂತ ಸಹಿ ಹಾಕು. ಇಲ್ಲದಿದ್ದರೆ ಜೀವನ ಪೂರ್ತಿ ನಿನ್ನ ಮಕ್ಕಳು ನೆರವಾಡಬೇಕಾಗುತ್ತದೆ. ಸರದಿಂದ ಕೇಳು. ತೂ ಮೋಸಗಾರ ಬೇಟ ಅದಕ್ಕೂ ಕೈ ಹಾಕಿದೆ ಆಮೇಲೆ ನಿನ್ನನ್ನು ನನ್ನ ಒಡ ಹುಟ್ಟಿದ ತಮ್ಮನೆಂದು ನಂಬಿದ್ದೆ. ನೀನು ಮೋಸಗಾರ, ನೀನು ಮೋಸಗಾರ. ನಾನು ಯಾವ ಕಾರಣಕ್ಕೂ ಸಹಿ ಮಾಡಲಾರೆ. ಮಾಡಲಿಲ್ಲ ಕ್ಷಣದಲ್ಲಿ ಹಾರುವುದು ನಿನ್ನ ಪ್ರಾಣ. ಕಟ್ಟ ಆಸ್ತಿ ಆಸೆಗಾಗಿ ಪರಮ ಸ್ನೇಹಿತನಾದ ನನ್ನ ಕೊಲ್ತೀಯ. ಕೃಷ್ಣ ಸುಧಾಮರ ಚರ್ಚೆ ಮರ್ತೆಯ ಗೆಳೆಯ. ಸ್ವತಃ ನಾನೇ ನಿಂತು ಅನೇಕ ಫ್ಯಾಕ್ಟರಿಗಳನ್ನು ಕಟ್ಟಿ ಅದರಲ್ಲಿ ನಿನ್ನೂ ಪಾರ್ಟ್ನರ್ ಮಾಡಿಕೊಂಡು ಈಗ ನನ್ನ ಕೊಲ್ತೀಯ ಗೆಳೆಯ, ನನ್ನ ಕೊಲ್ತೀಯ. ತಾವು ಆ ಪತ್ರನ ನಿನ್ನ ಸ್ನೇಹಕ್ಕಿಂತ ಆಸ್ತಿ ದೊಡ್ಡದಲ್ಲ ಬೆಟ್ಟ, ಆಸ್ತಿ ದೊಡ್ಡದಲ್ಲ. ತಾವು ಆ ಬಾಂಡನ ನೀ ನನ್ನ ಸಹಿ ಪಶ್ಚಾತ್ತಾಪ ನೀ ಅನುಭವಿಸೋದು. ಇದರ ಪರಿಣಾಮ ನೀನು ಮುಂದೆ ಅನುಭವಿಸಲೇಬೇಕು. ಇದು ನಿನಗೆ ನೆನಪಿರಲಿ. ನಿನ್ನನ್ನು ನಾನೀಗ ಜೀವಂತವಾಗಿ ಬಿಟ್ಟರಲ್ಲ, ಆ ನಿನ್ನ ಪಶ್ಚಾತ್ತಾಪ ನಾನು ಅನುಭವಿಸೋದು. ಹ ಸಿದ್ಧನಾಗು ಸಾವಿಗೆ. ಬೇಗನೆ ಇವನ ಕಥೆಯನ್ನು ಮುಗಿಸಿಬಿಡಿ. ಇಲ್ಲದಿದ್ದರೆ ಈ ಸುದ್ದಿ ನಾಡಿಗೆಲ್ಲ ಹಬ್ಬಿ ಬಿತ್ತಿ ಶುರುವಾಗಿ ಬಿಡುತ್ತೆ. ತೂ ಬಂದನ್ ಮಕ್ಕಳು ಅಂತ ಮೋಸದ ಮಾತಾಡ್ತೀನಿ. ಇದು ಮೋಸದ ಮಾತಲ್ಲ ಗೆಳೆಯ, ಹಾಸು ಹೊತ್ತಾಗಿ ಹೋಗಬೇಕಾದ ವಿಷಯ. ಸಿದ್ಧನಾಗು ಸಾವಿಗೆ. ಈಗ ನನ್ನನ್ನು ಕೊಂದು ನೀನು ಬೇಗುತ್ತಿರಬಹುದು. ಮುಂದೊಂದು ದಿನ ನಿನ್ನನ್ನು ಕೊಂದು ರಕ್ತ ಕುಡಿದ ಬಂದೇ ಬರ್ತದೆ. ಇಡೀ ಕುಸ್ತಿ ಕಣಕ್ಕೆ ಶಟು ಬಾರಿಸಿ ಅನೇಕ ಬೆಟ್ಟಗಳನ್ನು ಕಟ್ಟಿ ನಿನ್ನನ್ನು ಚಂದಾಲಿಂದ ಬಿಡುವಾರ ನನ್ನ ಬದರಂಗಿ. ಹಳ್ಳಿ ಹುಡುಗ ಬೆಳ್ಳಿ ಕಡೆಗಳಂತೆ ಮೆಚ್ಚಿ ನಿನ್ನ ಹರಕೆ ಪಾಡದಂತೆ ಓಡಾಡಿಸಿ ಕಡಿತಾನೆ ನನ್ನ ಬದರಂಗಿ. ಬದರಂಗಿ ಕಪಾಲ, ಬೇಗ ಈ ವಿಷಯವನ್ನು ಅದೇ ನೆಲಮನೆಯೊಳಗೆ ಹಾಕಿ ಹೋಗ್ತಬಿಡು. ಈ ವಿಷಯ ನಮ್ಮಿಬ್ಬರ ಹೊರತು ಯಾರಿಗೆ ತಿಳಿಯಕೊಡ್ದು. ಆಯ್ತು ಗೌಡ್ರೆ, ಆಯ್ತು. ಗೌಡ್ರೆ, ಏನಿದು ರಘುಪತಿಯ ಕೆಲಸ? ಅದು ಎಲ್ಲ ಎಡವಟ್ಟಾಗಿ ಹೋಯ್ತು. ಪರಮ ಸ್ನೇಹಿತ ಕೊಂದಿದ್ದು ಮಹಾ ಅಪರಾಧವಲ್ಲವೇ? ಅದು ನಿಜ. ನೀನು ನನ್ನೊಂದಿಗೆ ನನ್ನ ಸ್ನೇಹವನ್ನು ಬೆಳೆಸಿದರೆ ಈ ವಿಷಯವನ್ನು ಗೌಪ್ಯವಾಗಿಟ್ಟುಕೊಂಡು ನನ್ನೊಂದಿಗೆ ನೀನು ಪರಮ ಸ್ನೇಹಿತರಾಗಿ ಮಾಡಿದರೆ ನಾನು ಗಳಿಸಿದ ಸರ್ವಾಸ್ತಿಯನ್ನು ಕೆಲವೊಂದು ಪಾಲಿಗೆ ಕೊಡ್ತೀನಿ. ಓಕೆನಾ? ಓಕೆ ಓಕೆ. ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ.
ಕೂಗುವೆ